ಅವ್ರು ನಿಮಗೆ ದಾರಿ ತಪ್ಸೋಕ್ಕೆ ಇನ್ನೊಂದು ಹೇಳ್ಬೋದು, ಅವ್ರು ಹಂಗೆ ಮಾಡ್ತೀಯಾರಾ ನೀವು ಹಂಗೆ ಮಾಡಿ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಬರೀ ಜಗಳ ಮಾಡು, ಬಿಗಿ ಇಟ್ಕೊ, ಟೈಟ್ ಇಟ್ಕೊ, ಅದು ಮಾಡಿ ಇದು ಮಾಡಿ ಏನೇನೋ ರಾಂಗ್ ನಿಮಗೆ ಸಜೆಸ್ಟ್ ಮಾಡ್ಬೋದು. ಸೊ ನೀವು ಇನ್ನೊಬ್ರಿಗೆ ಕೇಳೋದಕ್ಕಿಂತ ನಿಮ್ಮ ಮನೆ ಪಂಚಾಯತಿನ ನೀವು ಸರಿ ಮಾಡ್ಕೋಬೇಕಂದ್ರೆ ಆ ಥರದ್ದು ಕಂಡು ಬಂದಾಗ ನೀವು ಕೂತ್ಕೊಳ್ಳಿ, ಇಬ್ಬರು ಗಂಡ ಮತ್ತು ಹೆಂಡತಿ ಇಬ್ಬರು ಕೂತ್ಕೊಳ್ಳಿ. ಸ್ನೇಹಿತರೆ, ಈ ಸಂಗಾತಿಗಳ ಮಧ್ಯೆ ಅಂದರೆ ಗಂಡ ಹೆಂಡತಿಯ ಮಧ್ಯೆ ಈ ಅನುಮಾನ ಅನ್ನೋದು ಬಂದಾಗ ನಾವು ಕೆಲವೊಂದು ಸಲ ಕೆಲವೊಂದು ತಪ್ಪುಗಳನ್ನ ಮಾಡಿಬಿಡ್ತೀವಿ. ಆ ತಪ್ಪುಗಳು ಮಾಡಿದಾಗ ಮತ್ತೆ ಆ ಬಿರುಕು ಅನ್ನೋದು ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಏನು ತಪ್ಪು ಮಾಡಿಬಿಡ್ತೀವಿ ನಾವು. ಸೊ ಅನುಮಾನ ಕೆಲವೊಂದು ಸಲ ಸಿಚುವೇಷನಿಂದ ಬಂದಿರುತ್ತೆ. ಕೆಲವೊಂದು ಸಲ ಅವರು ಸಂಗಾತಿಗಳು ಮಾಡಿಬಿಟ್ಟಿರ್ತಾರೆ, ಸೊ ನಾವು ಕಣ್ಣಾರೆ ನೋಡ್ತೀವಿ, ಅನುಮಾನ ಬರುತ್ತೆ. ಕೆಲವೊಂದು ಸಲ ನಾವು ಆ ತಪ್ಪುಗಳನ್ನು ಮಾಡಿದಾಗ ಅವ್ರು ಹಾಗೆ ಆ ತಪ್ಪು ಮಾಡದೆ ಹೋದರೂ ಅವ್ರ ಮೇಲೆ ನಾವು ಶಿಕ್ಷೆ ಕೊಡೋಕ್ಕೆ ಮುಂದೆ ಬರ್ತೀವಿ. ಸೊ ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಅಂತ ಹೇಳಿದ್ರೆ, ಸ್ನೇಹಿತರ ಹತ್ರ ನೀವು ಸಲಹೆ ಕೇಳೋಕ್ಕೆ ಹೋಗಬೇಡಿ. ಲೈಕ್ ಯಾಕೆ ಅಂತ ಹೇಳಿದ್ರೆ ನೋಡಿ, ಅನುಮಾನ ಇದ್ದರೆ ಅದನ್ನು ನೀವೇ ಕ್ಲಾರಿಟಿ ತೊಗೊಳ್ಳಿ. ಸ್ನೇಹಿತರ ಹತ್ರ ಹೋಗ್ಬಿಟ್ಟು ನೀವು ಕೇಳಿದಾಗ ಅವರಿಗೆ ಮನಸ್ಸಿಗೆ ಬಂದಂಗೆ ಯೋಚನೆ ಮಾಡಿ ಸಜೆಷನ್ ಮಾಡಿಬಿಡ್ತಾರೆ. ಎರಡನೇದು ಬಂದು ಈಗ ಸಪೋಸ್ ನಿಮ್ಮ ಸಂಸಾರ ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ ಅವ್ರ ಒಳಗಡೆ ಇದ್ದರೆ, ಗೊತ್ತಿಲ್ಲ ಒಳಗಡೆ ಏನು ಇರುತ್ತೆ ಅಂಥೇಳಿ. ಸೊ ನೀವು ಇನ್ನೊಬ್ರಿಗೆ ಕೇಳೋದಕ್ಕಿಂತ ನಿಮ್ಮ ಮನೆ ಪಂಚಾಯತಿನ ನೀವು ಸರಿ ಮಾಡ್ಕೋಬೇಕಂದ್ರೆ ಆ ಥರದ್ದು ಕಂಡು ಬಂದಾಗ ನೀವು ಕೂತ್ಕೊಳ್ಳಿ, ಇಬ್ಬರು ಗಂಡ ಮತ್ತು ಹೆಂಡತಿ ಇಬ್ಬರು ಕೂತ್ಕೊಳ್ಳಿ, ಅಥವಾ ಲವರ್ಸ್ ಇಬ್ಬರು ಕೂತ್ಕೊಳ್ಳಿ. ಯಾಕೆ ಬಂತು, ಏನಕ್ಕೆ ಜಗಳ ಶುರು ಆಯಿತು, ಯಾಕೆ ಅನುಮಾನಗಳು ಶುರು ಆಗ್ತಿದೆ, ಏನು ತಪ್ಪು ಮಾಡಿದ್ದೀವಿ ಅದನ್ನು ಅರ್ಥ ಮಾಡಿಸಿ, ಯಾರು ಮಾಡಿದ್ದಾರೆ ಅರ್ಥ ಮಾಡಿಸಿ, ನೆಕ್ಸ್ಟ್ ಅದು ಹಾಕ್ಬಿಡ್ದು ಅದನ್ನು ಹೇಳಿ ಸರಿ ಮಾಡ್ಕೊಳ್ಳಿ. ಅದು ಬಿಟ್ಕೊಂಡು ನೀವು ಯಾರ್ದೋ ಮೂರನೇ ವ್ಯಕ್ತಿ ಹತ್ರ ಹೋಗಿ ಸಜೆಷನ್ ಕೇಳಿದಾಗ ಅವರು 90% ಚಾನ್ಸಸ್ ಇರುತ್ತೆ ನಿಮಗೆ ನೆಗೆಟಿವ್ ಹೇಳ್ಬೋದು, ಅಥವಾ ಸರಿ ಇಲ್ಲ ಅಂತ ಹೇಳ್ಬೋದು, ಅಥವಾ ನಿಮ್ಮ ಸಂಸಾರ ಹಾಳು ಮಾಡಬೇಕನ್ನೋ ಇಂಟೆನ್ಷನ್ಗೂ ಹೇಳ್ಬೋದು. ಸೊ ದಯವಿಟ್ಟು ಯಾರ ಹತ್ರನೂ ಸಜೆಷನ್ ಕೇಳೋಕ್ಕೆ ಹೋಗಬೇಡಿ. ನೀವು ಫಸ್ಟು ಕ್ಲಾರಿಟಿ ತೊಗೊಳ್ಳಿ, ಪಕ್ಕಾ ಇದೆಯಾ, ಪಕ್ಕಾ ಇದ್ದ ಮೇಲೆ ನಿಮ್ಮ ಸಂಗಾತಿ ಹತ್ರ ಕೂತ್ಕೊಂಡು ನೀವು ಸಜೆಷನ್ ತೊಗೊಳ್ಳಿ. ಲೈಕ್ ನೀವು ಇಬ್ಬರು ಡಿಸ್ಕಷನ್ ಮಾಡಿ ಅವ್ರಿಗೆ ಸಜೆಷನ್ ಹೇಳಿ, ಈ ಥರ ಮಾಡಬೇಡಿ, ಈ ಥರ ಮಾಡಬೇಡಿ, ನಂಬಿಕೆ ದ್ರೋಹ ಮಾಡಬೇಡಿ, ಎಲ್ಲ ಮಾತಾಡಿ. ಓಕೆ. ಸೆಕೆಂಡ್ ಪಾಯಿಂಟ್, ಮೂರನೇ ವ್ಯಕ್ತಿ ಹತ್ರ ನೀವು ಮಾತು ಕೇಳೋಕ್ಕೆ ಹೋಗ್ಬೇಡಿ. ಮೂರನೇ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಏನಾದ್ರು ಮಾತು ಏನು ಮಾಡಬೇಕು ಇದಕ್ಕೆ, ಹಿಂಗೆ ಮಾಡ್ತೀಯಾರ ಅಂತಂದಾಗ ಅವ್ರು ನಿಮಗೆ ದಾರಿ ತಪ್ಸೋಕ್ಕೆ ಇನ್ನೊಂದು ಹೇಳ್ಬೋದು, ಅವ್ರು ಹಂಗೆ ಮಾಡ್ತೀಯಾರಾ ನೀವು ಹಂಗೆ ಮಾಡಿ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಬರೀ ಜಗಳ ಮಾಡು, ಬಿಗಿ ಇಟ್ಕೊ, ಟೈಟ್ ಇಟ್ಕೊ, ಅದು ಮಾಡಿ ಇದು ಮಾಡಿ ಏನೇನೋ ರಾಂಗ್ ನಿಮಗೆ ಸಜೆಸ್ಟ್ ಮಾಡ್ಬೋದು. ಸೊ ನೀವು ಮೂರನೇ ವ್ಯಕ್ತಿ ಹತ್ರನೂ ಸಜೆಷನ್ ಕೇಳಬೇಡಿ, ಫ್ರೆಂಡ್ಸ್ಗಳ ಹತ್ರನೂ ಸಜೆಷನ್ ಕೇಳಬೇಡಿ. ಸೊ ಹಾಗಿದ್ಮೇಲೆ ಏನು ಮಾಡಬೇಕು, ಇವೆರಡೂ ತಪ್ಪೇ ಆಗುತ್ತೆ. ನೆಕ್ಸ್ಟ್ ಯಾವತ್ತೂ ತಲೆಯಲ್ಲಿ ಅದೇ ನೆಗೆಟಿವನ್ನು ಕೂಡ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಏನಾಗುತ್ತೆ, ಕೆಲವೊಂದು ಸಲ ಸಿಚುವೇಷನಿಂದ ಆ ಥರದ್ದೇನೋ ಒಂದು ಆಗಿಬಿಟ್ಟಾಗ ಇವ್ರು ಬರೀ ಅದನ್ನೇ ಯೋಚನೆ ಮಾಡ್ತಾರೆ. ಈಗ ನನ್ನ ಹೆಂಡತಿ ಎಲ್ಲಿ ತಪ್ಪು ಮಾಡ್ತಿದ್ದಾಳೇನೋ, ನನ್ನ ಗಂಡ ಎಲ್ಲಿ ತಪ್ಪು ಮಾಡ್ತಿದ್ದಾಳೇನೋ, ಅದಲ್ಲ. ಒಂದು ಕ್ಲಾರಿಟಿ ತಗೊಳ್ಳಿ, ಒಂದು ನಂಬಿ ಅಷ್ಟೇ. ಪ್ರತಿ ಕ್ಷಣನೂ ಕೂಡ ಕಚ್ಕೊಂಡೇ ಬದುಕೋಕ್ಕಾಗಲ್ಲ. ತಪ್ಪು ಮಾಡಲೇಬೇಕನ್ನೋ ತಪ್ಪು ಮಾಡೇ ಮಾಡಿಬಿಡ್ತಾನೆ, ರೈಟ್. ನನ್ನ ನಂಬಿದವ್ರ ಜೊತೆಗಿದ್ದಾರಪ್ಪ, ಅವ್ರಿಗೆ ನಾನು ಮೋಸ ಮಾಡಬಾರ್ದು ಅನ್ನೋ ಯೋಚನೆ, ಆ ಒಂದು ಮನಸ್ಥಿತಿ ಅವರಲ್ಲಿದ್ದರೆ ಅವ್ರು ಎಲ್ಲೇ ಹೋದರೂ ಮೋಸ ಮಾಡೋಕ್ಕಾಗಲ್ಲ. ಬಟ್ ನಿಮ್ಮಲ್ಲೇ ನೆಗೆಟಿವ್ ಥಾಟ್ಸ್ ಬೇಡ. ಆ ನೆಗೆಟಿವ್ ಥಾಟ್ಸ್ನ ಅವ್ರು ಹಂಗಿಲ್ಲ ಅಂದ್ರೂ ಕೂಡ ನಿಮ್ಮಲ್ಲಿ ಆ ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಶುರು ಆಯ್ತು ಅಂದರೆ ಅವ್ರು ಸರಿಯಾಗಿದ್ರೂ ಕೂಡ ನಿಮಗೆ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗೋಗುತ್ತೆ. ಅದಕ್ಕೆ ಈ ಮೂರು ತಪ್ಪು ಕೆಲಸ ಮಾಡಬೇಡಿ. ಅನುಮಾನ ಬಂದಾಗ ಕೂತ್ಕೊಂಡು ಕೇಳಿ ಅಥವಾ ಕನ್ಫರ್ಮೇಷನ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಬಿಟ್ಟರೆ ಸ್ನೇಹಿತರ ಹತ್ರ ಸಜೆಷನ್ ತೊಗೊಳಕ್ಕೆ ಹೋಗಬೇಡಿ, ಮೂರನೇ ವ್ಯಕ್ತಿ ಹತ್ರ ಹೋಗಿ ಮಾತು ಕೇಳಬೇಡಿ, ಅವ್ರ ಹತ್ರನೂ ಏನು ಕೇಳೋಕ್ಕೆ ಹೋಗಬೇಡಿ. ತಲೆಯಲ್ಲಿ ನೆಗೆಟಿವ್ ಅಂತೂ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಕ್ಲಾರಿಟಿ ಸಿಗ್ತಾ ಕ್ಲಾರಿಟಿ ಓಕೆ ಪಕ್ಕಾ ಅವ್ರು ಮಾಡ್ತಿರೋದು ಕೂರಿಸ್ಕೊಳ್ಳಿ, ಸರಿ ಮಾಡಿ ಅಷ್ಟೇ. ಅದ್ರ ಬಿಟ್ಟರೆ ಬೇರೆ ಏನು ಆಪ್ಷನ್ಸ್ ಇದೆ. ಓಕೆನಾ. ಯಾರೋ ಇದನ್ನು ಹೇಳಿದರು ವಿಡಿಯೋ ಮಾಡಿ ಅಂತೇಳಿ, ಐ ಥಿಂಕ್ ವಿದ್ಯಾ ಮೇಡಮ್ ಅನ್ಕೋತೀನಿ. ಸೊ ಮೇಡಮ್, ನೀವೇನು ಕೇಳಿದ್ರಿ ಅದಕ್ಕೆ ವಿಡಿಯೋನ ಮಾಡಿದ್ದೀನಿ. ಈ 3 ಪಾಯಿಂಟ್ಸ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.